ಶಾಮನೂರು ಶಿವಶಂಕರಪ್ಪ ಒಬ್ಬ ರಾಜಕಾರಣಿಯಲ್ಲ, ಒಂದು ಯುಗ. ದಾವಣಗೆರೆಯ ಆತ್ಮವೇ ಆಗಿದ್ದ ಮೇರು ವ್ಯಕ್ತಿತ್ವ. ದಾವಣಗೆರೆ ಕ್ಷೇತ್ರವನ್ನು ತಮ್ಮ ಕುಟುಂಬದಂತೆ ಕಂಡವರು. ರಾಜಕೀಯಕ್ಕಿಂತಲೂ ದೊಡ್ಡದು ಅವರ ಶಿಕ್ಷಣ ಸೇವೆ. ಶಾಮನೂರು ಇಂಜಿನಿಯರಿಂಗ್, ವೈದ್ಯಕೀಯ, ನರ್ಸಿಂಗ್ ಕಾಲೇಜುಗಳು ಇವು ಕಟ್ಟಡಗಳಲ್ಲ, ಅದು ಬಡ ಮಕ್ಕಳ ಕನಸಿನ ದ್ವಾರಗಳು. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಒಂದು ಕೊಂಡಿ ಕಳಚಿದೆ. ದಾವಣಗೆರೆಯ ಪಾಲಿನ ಬಾಪೂಜಿ ಶಿಕ್ಷಣ ಪ್ರೇಮಿ ಮತ್ತು ಇಡೀ ಭಾರತದಲ್ಲೇ ಅತ್ಯಂತ ಹಿರಿಯ ಶಾಸಕ ಎಂಬ ಹೆಗ್ಗಳಿಕೆ ಹೊಂದಿದ್ದ ಹಿರಿಯ ಜೀವ ಇನ್ನಿಲ್ಲ. ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರೂ ಆಗಿದ್ದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರು ವಿಧಿವಶರಾಗಿದ್ದಾರೆ. 94 ವರ್ಷದ ತುಂಬು ಜೀವನ ನಡೆಸಿದ್ದ ಈ ಹಿರಿಯ ಚೇತನ ಇನ್ನು ನೆನಪು ಮಾತ್ರ. ಈ ಅಗಲಿಕೆ ಕೇವಲ ದಾವಣಗೆರೆಗಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ತುಂಬಲಾರದ ನಷ್ಟ. ಅಷ್ಟಕ್ಕೂ ಏನಾಗಿತ್ತು? ಕೊನೆಯ ಕ್ಷಣಗಳು ಹೇಗಿದ್ದವು? ಅವರ ಸಾಧನೆ ಎಂಥದ್ದು? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಕಳೆದ ಕೆಲವು ದಿನಗಳಿಂದ ಶಾಮನೂರು ಶಿವಶಂಕರಪ್ಪ ಅವರು ವಯೋಸಹಜ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರು. ಅವರನ್ನ ಚಿಕಿತ್ಸೆಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ವೈದ್ಯರು ಶತಪ್ರಯತ್ನ ಪಟ್ಟರು, ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಡಿಸೆಂಬರ್ 14ರ ಸಂಜೆ ಅವರು ಕೊನೆಯುಸಿರೆಳೆದಿದ್ದಾರೆ. ಕೆಲವು ದಿನಗಳ ಹಿಂದೆ ಅವರ ಆರೋಗ್ಯದ ಬಗ್ಗೆ ನಾನಾ ವದಂತಿಗಳು ಹಬ್ಬಿದ್ವು. ಆಗ ಅವರ ಪುತ್ರ ಸಚಿವ ಎಸ್ ಮಲ್ಲಿಕಾರ್ಜುನ ಅವರೇ ಮುಂದೆ ಬಂದು, ತಂದೆಯವರು ಚೇತರಿಸಿಕೊಳ್ಳುತ್ತಿದ್ದಾರೆ, ಇನ್ನೊಂದು ವಾರದಲ್ಲಿ ಮನೆಗೆ ಬರ್ತಾರೆ ಎಂದು ಭರವಸೆ ನೀಡಿದ್ರು. ದಾವಣಗೆರೆಯಲ್ಲಿ ಅಭಿಮಾನಿಗಳು ದೇವರಿಗೆ ಪೂಜೆ, ಪ್ರಾರ್ಥನೆ ಸಲ್ಲಿಸಿದ್ರು. ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಘಟಾನುಘಟಿ ನಾಯಕರು ಆಸ್ಪತ್ರೆಗೆ ಹೋಗಿ ಆರೋಗ್ಯ ವಿಚಾರಿಸಿದ್ರು. ಆದರೆ ಎಲ್ಲರ ಪ್ರಾರ್ಥನೆ ಮತ್ತು ವೈದ್ಯರ ಪ್ರಯತ್ನ ವಿಫಲವಾಗಿದೆ. ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಶಾಸಕ ಇಹಲೋಕ ತ್ಯಜಿಸಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅಂದರೆ ಕೇವಲ ರಾಜಕಾರಣಿ ಅಷ್ಟೇ ಆಗಿರಲಿಲ್ಲ, ಅವರು ಒಂದು ಶಕ್ತಿ. 1931ರ ಜೂನ್ 16ರಂದು ದಾವಣಗೆರೆಯಲ್ಲಿ ಜನಿಸಿದ ಇವರು ಬೆಳೆದಿದ್ದು ಸಾಮಾನ್ಯ ಕುಟುಂಬದಿಂದ. ಆದರೆ ತಮ್ಮ ಪರಿಶ್ರಮದಿಂದ ಶಿಕ್ಷಣ, ಉದ್ಯಮ ಮತ್ತು ಸಮಾಜ ಸೇವೆಯಲ್ಲಿ ದೊಡ್ಡ ಹೆಸರು ಮಾಡಿದ್ರು. ರಾಜಕೀಯವಾಗಿ ನೋಡೋದಾದರೆ ಅವರು ಬರೋಬ್ಬರಿ 6 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ರು. 1 ಬಾರಿ ಸಂಸದರಾಗಿ, ಸಚಿವರಾಗಿಯೂ ಸೇವೆ ಸಲ್ಲಿಸಿದ್ರು. 94 ವರ್ಷ ವಯಸ್ಸಾಗಿದ್ರು. ಇವತ್ತಿಗೂ ಅವರು ಭಾರತದ ಅತ್ಯಂತ ಹಿರಿಯ ಶಾಸಕರಾಗಿ ಸದನದಲ್ಲಿ ಕಾಣಿಸಿಕೊಳ್ತಿದ್ರು. ಅವರ ಖಡಕ್ ಮಾತು, ನೇರ ನಡೆನುಡಿ ಎಂಥವರನ್ನು ಬೆರಗುಗೊಳಿಸುವಂತಿತ್ತು. ಇನ್ನು ಶಿಕ್ಷಣ ಕ್ಷೇತ್ರಕ್ಕಂತೂ ಅವರ ಕೊಡುಗೆ ಅಪಾರ. ದಾವಣಗೆರೆ ಇಂದು ಎಜುಕೇಷನ್ ಹಬ್ ಆಗಿದೆ ಅಂದರೆ ಅದರಲ್ಲಿ ಶಾಮನೂರು ಅವರ ಪಾತ್ರ ದೊಡ್ಡದು. ಬಾಪೂಜಿ ವಿದ್ಯಾಸಂಸ್ಥೆಗಳ ಮೂಲಕ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅವರು ದಾರಿದೀಪವಾಗಿದ್ರು. ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್, ಹೀಗೆ 10 ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ್ರು. ಅವರು ಕೇವಲ ಒಂದು ಪಕ್ಷಕ್ಕೆ ಸೀಮಿತವಾಗಿರಲಿಲ್ಲ. ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಇಡೀ ಸಮುದಾಯವನ್ನ ಮುನ್ನಡೆಸಿದ್ರು. ದಾವಣಗೆರೆಯ ಅಂಗವಿಕಲರ ಆಶಾಕಿರಣ ಟ್ರಸ್ಟ್, ಸ್ಪೋರ್ಟ್ಸ್ ಕ್ಲಬ್, ಹೀಗೆ 10 ಹಲವು ಸಂಸ್ಥೆಗಳ ಮೂಲಕ ಸಮಾಜ ಸೇವೆ ಮಾಡಿದ್ರು. ಶಾಮನೂರು ಶಿವಶಂಕರಪ್ಪ ಅವರು ಇಹಲೋಕವನ್ನು ತ್ಯಜಿಸಿರಬಹುದು. ದಾವಣಗೆರೆಯ ಪ್ರತಿಯೊಂದು ರಸ್ತೆಯಲ್ಲಿ, ಒಂದು ಕಾಲೇಜಿನ ಗೋಡೆಯಲ್ಲಿ, ಒಬ್ಬ ವಿದ್ಯಾರ್ಥಿಯ ಪದವಿಯಲ್ಲಿ, ಒಬ್ಬ ರೈತನ ಹೊಲದಲ್ಲಿ ಅವರ ನೆನಪು ಜೀವಂತ. ಅವರ ಸೇವೆ, ಅವರ ಆದರ್ಶ, ಅವರ ಪ್ರೀತಿ ಯುಗ ಯುಗಾಂತರಕ್ಕೂ ಜೀವಂತ.